ಭಾರತ ದೇಶದ ಪ್ರಜಾಪ್ರಭುತ್ವದ ನಿಟ್ಟಿನಲ್ಲಿ ದೇಶದ ಬಗ್ಗೆ ಹಾಗೂ ಭಾರತ ಸಂವಿಧಾನದ ಬಗ್ಗೆ ಅಪಾರ ಗೌರವ ತೋರಿಸಿ ದೇಶದ ಬಗ್ಗೆ ಆಗಲು ಅಥವಾ ನಾಡಿನ ಬಗ್ಗೆ ಆಗಲಿ ಜೈ ಭೀಮ್ ಗರ್ಜನೆ ಸಮಿತಿ ಕರ್ನಾಟಕ ವತಿಯಿಂದ ದೊಡ್ಡ ದೊಡ್ಡ ಮಹಾನ್ ಪುರುಷರ ಬಗ್ಗೆ ದೇಶದ ನಾಡಿನ ಜನತೆಯ ಜಾಗೃತಿ ಬಗ್ಗೆ ಕಾರ್ಯಕ್ರಮ ಮಾಡುವುದು ಹಾಗೂ ಎಲ್ಲಿ ಅನ್ಯಾಯ ಮೋಸ ಭ್ರಷ್ಟಾಚಾರ ಮಹಿಳೆಯರಿಗೆ ಅತ್ಯಾಚಾರ ಸಮಾಜದ ಬಗ್ಗೆ ಹಾಗೂ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಅಥವಾ ವಿದ್ಯಾರ್ಥಿಗಳಿಗೆ ಕಾರ್ಮಿಕರಿಗೆ ಅನ್ಯಾಯವಾದ ಜಾಗದಲ್ಲಿ ಸತ್ಯದ ಪರ ಧ್ವನಿ ಎತ್ತಿ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕೆಂದು ನಿಮ್ಮ ಮೇಲೆ ನಂಬಿಕೆ ಹಾಗೂ ಆತ್ಮಗೌರವದಿಂದ ನಮ್ಮ ಜೈ ಭೀಮ್ ಗರ್ಜನೆ ಸಮಿತಿ ರಾಜ್ಯ ಘಟಕ ವತಿಯಿಂದ ನಿಮಗೆ ಕರ್ನಾಟಕ ರಾಜ್ಯ ಘಟಕದ ಖಜಾನ್ಸಿಯಾಗಿ ಶ್ರೀ ಅಜಯ್ ಕುದ್ರೆ ಅವರಿಗೆ ಆದೇಶ ಪ್ರಮಾಣ ಪತ್ರ ನೀಡಲಾಗುತ್ತದೆ. ಈ ವೇಳೆ ಸಮಿತಿಯ ಸಿದ್ಧಾಂತ ಹಾಗೂ ಕಾನೂನು ಬಾಹಿರವಾಗಿ ಯಾವುದೇ ಕೆಲಸ ತಪ್ಪು ಎಂದು ಕಂಡು ಬಂದಲ್ಲಿ ನಿಮಗೆ ಯಾವುದೇ ಮುನ್ನೆಚ್ಚರಿಕೆಯನ್ನು ನೀಡದೆ ನಮ್ಮ ಸಮಿತಿಯಿಂದ ಕೈಗೊಳ್ಳಲಾಗುವುದೆಂದು ಸ್ಪಷ್ಟವಾಗಿ ತಿಳಿಸಲಾಗುತ್ತದೆ. ಲೆಟರ್ ಪ್ಯಾಡ್ ಹಾಗೂ ಉಪಯೋಗ ಮಾಡಿದರೆ ಕಾನೂನು ಕ್ರಮ ಸೂಕ್ತ ಕೈಗೊಳ್ಳಲಾಗುವುದೆಂದು ತಿಳಿಪಡಿಸುತ್ತೇವೆ ಎಂದು ಈ ಪ್ರಮಾಣ ಪತ್ರ ನೀಡುತ್ತಿದ್ದೇವೆ. ಬರ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಗರ್ಜನೆ ಸಮಿತಿಗೆ ಜೈ ಭೀಮ್ ಗರ್ಜನೆ ಸಮಿತಿಗೆ ಅಜಯ್ ಕುದ್ರೆ ಅವರು ಮಾತಾಡೋದು. ಎಲ್ಲರಿಗೆ ಜೈ ಭೀಮ್. ಜೈ ಭೀಮ್ ಗರ್ಜನೆ ಸಮಿತಿಯಿಂದ ನಿಮಗೆ ರಾಜ್ಯ ಖಜಾಂಚಿಯಾಗಿ ಆಯ್ಕೆ ಮಾಡೋರಿಗೆ ರಾಜ್ಯಾಧ್ಯಕ್ಷರಾದಂಥ ನಮ್ಮ ರಾವ್ ಭಾಗ್ಯವರಿಗೆ ಆಮೇಲೆ ಈ ನಮ್ಮ ಅಣ್ಣನಂತ ನಮಗೆ ಬಂದಿದ್ದೀವಿ ಇವಾಗಿಲ್ಲ, ಸುಮಾರು ವರ್ಷದಿಂದ ಒಂದು ಅಣ್ಣನ ಪ್ಲೇಜರ ರಮೇಶ್ ಪಾಸ್ವಾನವರು ಅವ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಈ ಎಲ್ಲರಿಗೆ ಸ್ವಾಗತ ಸಲ್ಲಿಸ್ತಿಲ್ಲ. ಇದೇ ಸಮಿತಿಯದ ಎಲ್ಲ ನಮ್ಮದು ಹಿರಿಯ ನಾಯಕರಿಗೆ ಇದ್ದಂಥವ್ರಿಗೆಲ್ಲ ನಮ್ಮದು ಜೈ ಭೀಮ್. ಇದು ಜೈ ಭೀಮ್ ಗರ್ಜನೆ ಸಮಿತಿಗೆ ಸಂಘಟನೆಯಲ್ಲಿ ನಾನು ರಾಜ್ಯ ಖಜಾಂಚಿಯಾಗಿ ಆಯ್ಕೆಯಾಗಿದ್ದೀನಿ. ಇದಕ್ಕೆ ಯಾವುದೂ ಒಂದು ಕಪ್ಪು ಚುಕ್ಕಿರಲ್ಲಂಗೆ ಇದು ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತೇಳಿ ಒಂದು ಹೆಚ್ಚಿನ ನನ್ನ ಮನದಿಂದ ಹೇಳ್ತಾ ಇದ್ದೀನಿ. ಅದೇ ಮುಂದೆ ಬರೋ ದಿನ ಯಾರಿಗಾಗಲಿ, ಯಾರೋ ಒಂದು ಬಡ ಹೆಣ್ಮಗಳಿಗಾಗಲಿ, ಯಾವುದೋ ಒಂದು ಸ್ಟೂಡೆಂಟ್ ಆಗಲಿ, ಯಾರೋ ಒಂದು ಆಫೀಸರ್ ಆಗಲಿ, ಯಾರಿಗೂ ಎಲ್ಲರದ್ದು ನ್ಯಾಯ ಸಿಗಲೈತಿಲ್ಲ. ಅಲ್ಲಿಗ ಮುಂದಿನ ದಿನದಾಗ ಜೈ ಭೀಮ್ ಗರ್ಜನೆ ಸಮಿತಿ ಎದುರಿರ್ತದೆ ಅಂತ ಹೇಳಿ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ರಾಜ್ಯ ಖಜಾಂಚಿಯಾಗಿ ಮಾಡಿದಂಥ ಇನ್ನೊಂದು ಸರ್ತಿ ಜೈ ಭೀಮ್ ಗರ್ಜನೆ ಸಮಿತಿ ರಾಜ್ಯಾಧ್ಯಕ್ಷರಿಗಾಗಲಿ ಪದಾಧಿಕಾರಿಗಳಿಗಾಗಲಿ ಧನ್ಯವಾದ ಸಲ್ಲಿಸಿದ್ದು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ಇವತ್ತು ಇಬ್ಬರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇವೆ ನಮ್ಮ ಸಂಘಟನೆಗೆ ಬಂದು ಸ್ವಾಗತ ಮಾಡಿದ್ದಕ್ಕೆ. ಇವತ್ತಿನ ದಿವಸ ವಿಶೇಷವಾಗಿ ಒಂದು ಸಂದೇಶವನ್ನು ರವಾನಿಸಲು ಇಷ್ಟಪಡ್ತೇವೆ. ನೂತನವಾಗಿ ಎಲ್ಲ ರಾಜ್ಯ ಕಮಿಟಿಗಳು ಕೂಡ ಸರ್ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಮಿತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಮಿತಿಗೆ ರಾಹುಲ್ ಗಾಂಧಿ ಅವರಿಗೆ ರಮೇಶ್ ಪಾಸ್ವಾನ್ ಅವರಿಗೆ ಬರ್ರಿ ಲೋಗೋತ್ತರ ಗಪ್ಪಂತ ನಿಂತಿದ್ದೇವೆ. ಎಲ್ರಿಗೂ ಜೈ ಭೀಮ್. ಮಾಧ್ಯಮದವರಿಗೆ ಇವತ್ತಿನ ದಿವಸ ಬೀದರ್ ನಗರ ಅಂಬೇಡ್ಕರ್ ವೃತ್ತ ಹತ್ತಿರ ಇರತಕ್ಕಂಥ IB ಹಾಲಿನಲ್ಲಿ ಜೈ ಭೀಮ್ ಗರ್ಜನೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ರಾಜ್ಯ ಘಟಕದ ಖಜಾಂಚಿಯಾಗಿ ಅಜಯ್ ಕುದ್ರೆ ಅವರನ್ನ ಆಯ್ಕೆ ಮಾಡಲಾಗಿದ್ದೇವೆ. ರಾಜ್ಯದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ, ಅತ್ಯಾಚಾರ, ಕೋಮು ಗಲಭೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಿತ ನಡ್ತಕ್ಕಂಥದ್ದಲ್ಲಿ ಧ್ವನಿ ಎತ್ತಿ ಮೊದಲನೇದಾಗಿ ಜೈ ಭೀಮ್ ಗರ್ಜನೆ ಸಮಿತಿಯ ಮುಂದಿಟ್ಟು ಕಾರ್ಯಕ್ರಮಗಳು ಮತ್ತು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಹೋರಾಟಗಳು ಮಾಡಬೇಕು. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾಗೃತಿ ಕಾರ್ಯಕ್ರಮಗಳು, ತಥಾಗತ ಮಹಾತ್ಮ ಗೌತಮ್ ಬುದ್ಧ ಅವರ ಕಾರ್ಯಕ್ರಮಗಳು, ತಾಯಿ ಮಾತೋಶ್ರೀ ಸಾವಿತ್ರಿಬಾಯಿ ಫುಲೆ ಅವರ ಕಾರ್ಯಕ್ರಮಗಳನ್ನು
ರಾಜ್ಯದಂತ ಎಲ್ಲ ಕಡೆ ಜಾಗೃತಿ ಮಾಡಿ ಅವ್ರನ್ನ ಸಂಘಟನೆನ ಉಜ್ವಲಗೊಳಿಸ್ಬೇಕಂತ ಹೇಳಿ ಮಾನ್ಯ ಅಜಯ್ ಕುದ್ರೆ ಅವರಿಗೆ ನಾವು ಇವತ್ತಿನ ದಿವಸದಲ್ಲ ರಾಜ್ಯಕ್ಕೆ ಆಯ್ಕೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೂತನವಾಗಿ ಬೀದರ್ ಜಿಲ್ಲಾಧ್ಯಕ್ಷರಾಗಿ ದಾವಿದ್ ಹಲ್ಗೆ ಅವರು ಕೂಡ ಆಯ್ಕೆ ಮಾಡ್ತಿದ್ದೇವೆ. ಅವರಿಬ್ಬರಿಗೂ ಅಭಿನಂದಿಸ್ತಾ ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತು ಜಾಗೃತಿ ಕಾರ್ಯಕ್ರಮಗಳಲ್ಲೂ ಪ್ರಾರಂಭ ಆಗಲ್ಲ ಅಂಥೇಳಿ ಎರಡು ಮಾತಾಡಲು ಇಷ್ಟಪಡ್ತೇನೆ. ನಾನು ರಾಹುಲ್ ಡಾಂಗೆ ಅಂತ ಹೇಳಿ. ಜೈ ಭೀಮ್. ಇವತ್ತಿನ ದಿವಸ ಏನು ನಮ್ಮ ಜೈ ಭೀಮ್ ಗರ್ಜನ ಸಮಿತಿ ವತಿಯಿಂದ ಏನು ಪದಾಧಿಕಾರಿಗಳ ಆಯ್ಕೆ ಮಾಡಿದ್ದೀವಿ. ಈ ಪದಾಧಿಕಾರಿಗಳು 2 ಕಂಬ ನಮ್ಗೆ ಎಕ್ಸ್ಟ್ರಾ ಆಗಿದೆ. ಈ ಕಂಬಕ್ಕೆ ತೊಗೊಂಡು ಮುಂದೆ ಸಾಗಬೇಕಾದ್ರೆ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಬೇಕು. ಇವ್ರು ಕೆಲಸ ಮಾಡ್ತಾರಂತ ನಮ್ಗೆ ಪೂರ್ತಿ ನಂಬಿಕೆ ಇದೆ. ಮತ್ತು ಹೋರಾಟಗಾರರಿದ್ದಾರೆ, ಅವರು ಕೂಡ ನಿಜವಾದ ಹೋರಾಟಗಾರರೇ. ಹೋರಾಟ ಮಾಡಿದ್ದು ಅವರಿಗೆ ಎಲ್ಲ ಗೊತ್ತಿದೆ. ಹೋರಾಟ ಯಾವ ಥರ ಮಾಡಬೇಕಂತ ಅದನ್ನು ಗೊತ್ತಿದೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಒಂದೇನು ದೀನದಲಿತರ, ಅಲ್ಪಸಂಖ್ಯಾತರು, ಹಿಂದುಳಿದವರು, ಮಹಿಳೆಯರ ಮೇಲೆ, ಯುವಕರ ಮೇಲೆ, ಯುವತಿ ಮೇಲೆ ಅತ್ಯಾಚಾರ ಅನ್ಯಾಯ ಎಲ್ಲಿ ಆಗ್ತದ ಅಲ್ಲಿ ನಮ್ಮ ಸಂಘಟನೆಯನ್ನು ಮುಂದುವಹಿಸಿ ಕೆಲಸ ಮಾಡ್ತಂತಂದು ಉದ್ದೇಶ ಇಟ್ಕೊಂಡು ನಾವು ಸಂಘಟನೆ ನಡೆಸ್ತಾ ಇದ್ದೀವಿ. 3 ವರ್ಷ ಆಯಿತು. ಇವಾಗ ಅಜಯ್ ಕುದ್ರೆ ಅವರಿಗೆ ರಾಜ್ಯ ಖಜಾಂಚಿ ಮಾಡಿದ್ದೀವಿ ಮತ್ತು ದಾವೂದ್ ಅವರಿಗೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಇದು ಮುಂದೆ ನಡೀಲಿ ಅಂತಂದು ಎಲ್ಲರಿಗೆ ದಯಮಾಡಿ ನನ್ನ ವತಿಯಿಂದ ಕಳಕಳಿಯಿಂದ ಮನವಿ ಮಾಡ್ತೀನಿ. ಎಲ್ಲರೂ ಒಳ್ಳೆ ರೀತಿಯಾಗಿ ತೊಗೊಂಡು ಹೋಗ್ಬೇಕಂತಂದು ಹೇಳ್ತೀನಿ. ಧನ್ಯವಾದ. ಜೈ ಭೀಮ್, ಜೈ ಸಂವಿಧಾನ್, ಜೈ ಕಾರ್ಮಿಕ.